ಚಿನ್ನದಂತ ಹುಡುಗ ನಮ್ಮ ಚೆನ್ನಪ್ಪ ಅವ್ರಿಗೆ ಬರ್ಲಿ ಚಪ್ಪಾಳೆ. ಈ ಹಾಡನ್ನ ಆಕ್ಚುಲಿ ಶಂಕರ್ ಮಹಾದೇವನ್ ಸರ್ ಜೊತೆ ನಮ್ಮ ನಂದಿತಾ ಮೇಡಮ್ ಅವ್ರು ಕೂಡ ಹಾಡಿದ್ದಾರೆ. ಸೊ ನಂದಿತಾ ಮೇಡಮ್ ಇಲ್ಲಿದ್ದಾರೆ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಇದು ಚೆನ್ನಪ್ಪನಿಗೆ ಬಹಳ ವಿಶೇಷವಾದಂತ ಹಾಡು. ಕಾರಣ ಚೆನ್ನಪ್ಪ ಅವರಿಗೆ ದರ್ಶನ್ ಸರ್ ಅವರು ಎಷ್ಟು ಇಷ್ಟ ಅನ್ನೋದು ಎಲ್ಲಾ ವೀಕ್ಷಕರಿಗೆ ಗೊತ್ತು. ಅವರು ದೊಡ್ಡ ಅಭಿಮಾನಿ ನಮ್ಮ ಚೆನ್ನಪ್ಪ ಅವರು. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಕರೆದ ತಕ್ಷಣ ಬಂದು ವೇದಿಕೆ ಮೇಲೆ ನಿಂತು ಆ ಹಾಡನ್ನ ಹಾಡಿ ಆ ಹಾಡಿನ ಘನತೆ ಗೌರವವನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಿತಾ ಅವರೇ. ಸಾಧು ಕೋಕಿಲ ಅವರ ಒನ್ ಆಫ್ ದಿ ಫೈನೆಸ್ಟ್ ಮೆಲಡೀಸ್ ಭಾಳ ಚೆನ್ನಾಗಿ ಪ್ರಸ್ತುತಪಡಿಸಿದೆ. ಅದು ಸ್ಟ್ರಿಂಗ್ಸ್ ಜೊತೆ ಎಲ್ಲ ಸೇರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಭಾಳ ಚೆನ್ನಾಗಿತ್ತು ಗುರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಚೆನ್ನಪ್ಪ ಅವ್ರಿಗೆ ಇಷ್ಟವಾದ ಜಾನರ್ ಇದು. ಅದ್ರಲ್ಲಿ ಮೆಲಡಿ ಇರುತ್ತೆ, ಸ್ವಲ್ಪ ಪೇನ್ ಇರುತ್ತೆ, ರೇಂಜ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮಗೆ ಮ್ಯಾಚ್ ಆಗಂತ ಹಾಡು. ಮ್ಯೂಸಿಕಲಿ ತುಂಬಾ ವಿಷಯಗಳು ನಡೀತಾ ಇರುತ್ತೆ. ತುಂಬಾ ಒಳ್ಳೆ ಮೆಲಡಿ ಇದು. ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು ಚೆನ್ನಪ್ಪ ಅವರೇ. ಒಳ್ಳೆದಾಗಿ. ಥ್ಯಾಂಕ್ ಯು. ನಮ್ಮ ಚಿನ್ನದಂತ ಹುಡುಗ ಚೆನ್ನಪ್ಪನಿಗೆ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು ಚೆನ್ನಪ್ಪ. ಭದ್ರಾವತಿಯ ವರ್ಣಾ ಚವಾನ್ಗೆ ಬರ್ಲಿ ಚಪ್ಪಾಳೆ. 8 ಥಿಯೇಟರ್ಗಳಲ್ಲಿ 100 ಡೇಸ್ ಪೂರೈಸಿದಂತಹ ಶಂಕರಣ್ಣನ ಆಟೋ ರಾಜ ಸಿನಿಮಾದ ಹಾಡು ರಾಜನ್ ನಾಗೇಂದ್ರ ಸರ್ ಹಾಗೂ ಚಿ ಉದಯಶಂಕರ್ ಸರ್ ಜೋಡಿಯ ಇನ್ನೊಂದು ಅದ್ಭುತವಾದಂತಹ ಹಿಟ್ ಹಾಡು ಇವತ್ತು ವರ್ಣ ಅವರು ಹಾಡಿದ್ದಾರೆ. ವಿಪಿ ಸರ್, ಹೇಗನ್ಸ್ತು ವರ್ಣ ಅವರೇ ಪರ್ಫಾರ್ಮೆನ್ಸ್? ವರ್ಣ ಅವರೇ ಬಹಳ ಅಚ್ಚುಕಟ್ಟಾಗಿ ಹಾಡಿದ್ರಿ. ಮಹಾಗುರುಗಳೇ, ಪರ್ಫೆಕ್ಟ್ ಪ್ರೆಸೆಂಟೇಷನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಮಹಾಗುರುಗಳೇ. ಅನುರಾಧ ಮ್ಯಾಮ್. ವರ್ಣ ಅವರು ಶಿ ಇಸ್ ದ ಮೋಸ್ಟ್ ಒಬೀಡಿಯಂಟ್ ಇನ್ ಮೈ ಟೀಮ್ ಅಂತ ಹೇಳ್ಬೋದು. ತುಂಬಾ ಇಂಟ್ರೆಸ್ಟ್ ಈ ಹಾಡು ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಜಾನ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕುತೂಹಲ ಇದೆ. ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಅಲ್ಲಲ್ಲೇ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಹರ್ ಇನ್ ಮೈ ಟೀಮ್. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ಪರ್ಫಾರ್ಮೆನ್ಸ್ ನಂಗೆ ಬಹಳ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿರಸಿಯ ಅರುಂಧತಿ ಹೆಗಡೆ ಅವರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು. ಗುರುಕಿರಣ್ ಸರ್ ಅವರ ಅದ್ಭುತವಾದಂತಹ ಸಂಗೀತ, ಪ್ರೇಮ್ ಸರ್ ಅವರ ಸಾಹಿತ್ಯ, ಜೋಗಿ ಸಿನಿಮಾದ ಜನಪ್ರಿಯ ಹಾಡು ಇದು. ಸುನಿತಾ ಮೇಡಮ್ ಅವರು ಹಾಡಿರೋದು ಅಲ್ವಾ ವಿಪಿ ಸರ್? ಅರುಂಧತಿ ಅವರೇ ಸರ್, ಏನಾಗಿದೆ ನಿಮಗೆ? ಅರುಂಧತಿ ಅವ್ರ ಹಾಡನ್ನು ಹಿಂದೆನೂ ಕೇಳಿದ್ದೀನಿ. ಚೆನ್ನಾಗಿ ಹಾಡ್ತಾ ಇದ್ರು. ನನ್ನ ಬಹುತೇಕ ಕಾರ್ಯಕ್ರಮಗಳಲ್ಲೆಲ್ಲ ಹಾಡಿದ್ದಾರೆ. ಆದರೆ ಗರ್ಭ ಅನ್ನೋ ಅರಮನೆಯೊಳಗೆ ಬಂದಿರೋ ಒಂದು ಹೊಸ ಶಕ್ತಿ ಏನಿದೆ ನಿಮ್ಮಲ್ಲಿ, ಒಂದು ಹೊಸ ಚೈತನ್ಯವನ್ನು ತುಂಬಿದೆ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಿಮ್ಮ ಹಾಡಿನಲ್ಲಿ ಒಂದು ಹೊಸ ಮೆರುಗು ಬಂದಿದೆ ಅರುಂಧತಿ ಅವರೇ. ಥ್ಯಾಂಕ್ ಯು ಸರ್. ಆ ಶ್ರುತಿ ಶುದ್ಧತೆ ಮತ್ತೆ ಒಂದು ಪವರು, ಐ ಥಿಂಕ್ ದಟ್ಸ್ ವೈ ಮದರ್ಹುಡ್ ಇಸ್ ಸೋ ಸ್ಪೆಷಲ್ ಅಲ್ಲ. ಅದು ಬರ್ತಿದ್ದಂಗೆನೆ ಒಬ್ಬ ಪರ್ಮನೆಂಟ್ ಜೋಡಿ ನಮಗೆ ಬಂದ್ಬಿಟ್ಟಿದ್ದಾನೆ ಲೈಫಲ್ಲಿ ಅನ್ನೋ ಧೈರ್ಯ ಬಂದ್ಬಿಡುತ್ತೆ. ಬಹಳ ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ವೆರಿ ನೈಸ್ ಅರುಂಧತಿ. ಗಾಡ್ ಬ್ಲೆಸ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಓಕೆ, ಥ್ಯಾಂಕ್ ಯು. ಹಳ್ಳಿ ತಂಗಾಳಿಯನ್ನ ಈ ವೇದಿಕೆ ಮೇಲೆ ತಂದಂತಹ ಉಜಿರೆಯ ರಜತ್ ಮೈ ಅವರಿಗೆ ಬರ್ಲಿ ಚಪ್ಪಾಳೆ. SPB ಸರ್ ಅವರ ಇನ್ನೊಂದು ವಾಣಿಮುತ್ತು ಈ ಹಾಡು. ರಾಜನ್ ನಾಗೇಂದ್ರ ಸರ್ ಅವರ ಸಂಗೀತ ಹಾಗೂ ಪದಗಳ ಜೊತೆ ಆಟ ಆಡುವಂತಹ ಕಲೆ ಇದೆಯಲ್ಲ, ಚಿ ಉದಯಶಂಕರ್ ಸರ್ ಅವರಿಂದ ಮಾತ್ರ ಸಾಧ್ಯ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು ಈ ವೇದಿಕೆ ಮೂಲಕ. ಅರ್ಜುನ್ ಸರ್. ರಜತ್ ಅವರೇ, ನಿಮ್ಮ ಡೈನಾಮಿಕ್ಸ್ನ ಹೆಂಗೆ ಯೂಸ್ ಮಾಡಿದ್ರಿ? ಬೇರೆ ಬೇರೆ ಟೋನ್ಸ್ ಯೂಸ್ ಮಾಡಿದ್ರಿ. ಆ ಟೋನಿಗೆ ತಕ್ಕನಂಗೆ ಡೈನಾಮಿಕ್ಸ್ ಯೂಸ್ ಮಾಡಿದ್ರಿ. ಒಂದು ಕೆಲವು ಜಾಗದಲ್ಲಿ ಫುಲ್ ಹಸ್ಕಿ, ಒಂದು ಜಾಗದಲ್ಲಿ ಸಾಫ್ಟ್ ಮಾಡಿದ್ದು. ಸೊ ಇಷ್ಟು ವಿಷಯ ಲೈವಲ್ಲಿ ಮಾಡಬೇಕಂದ್ರೆ ನಿಜವಾಗ್ಲೂ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರಲೇಬೇಕು. ಅದು ರಜತ್ ಮಯಾನಲ್ಲಿದೆ. ಎನರ್ಜಿ ತುಂಬ ಚೆನ್ನಾಗಿತ್ತು. ಕಾನ್ಫಿಡೆನ್ಸ್ ಲೆವೆಲು ತುಂಬ ಚೆನ್ನಾಗಿತ್ತು. ಹಾಡನ್ನು ಭಾಳ ಕಂಟ್ರೋಲ್ಡಾಗಿ ಹಾಡಿದ್ರಿ. ಅದನ್ನು ಇನ್ನೂ ಪಾಲಿಶ್ ಹೆಂಗೆ ಮಾಡೋದಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಭಾಳ ಚೆನ್ನಾಗಿ ಹಾಡಿದ್ರಿ ರಜತ್. ಧನ್ಯವಾದ. ಬೇರೆ ಏನ್ ಮಾಡ್ತೀಯ ಊರಲ್ಲೆಲ್ಲ ನೀನು? ಲಾಕ್ಡೌನ್ ಅಲ್ಲಿ ಸ್ವಲ್ಪ ಛಾಯಾಗ್ರಹಣದ ಮೇಲೆ ಸ್ವಲ್ಪ ನೋಡ್ದೆ ನಾನು ನಿನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಮಾಡಿದೆ. ವಿಪಿ ಸರ್ ಈ ಹುಡುಗ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಸರ್. ಒಳ್ಳೆ ಫೋಟೋಗ್ರಾಫರ್ ಸರ್. ಸರ್ ಅಂದ್ರೆ ಎಷ್ಟು ಒಳ್ಳೆ ಫೋಟೋಗ್ರಾಫರ್ ಅಂದ್ರೆ ಇವನ್ ಕ್ಯಾಮ್ರಾ ಇಟ್ಕೊಂಡ್ರೆ ಹಾವೇ ಇವನ್ಗೆ ಶೇಕ್ ಹ್ಯಾಂಡ್ ಕೊಡುತ್ತೆ. ಹೌದಾ? ನೋಡಿ ಸರ್. ವಾವ್, ನೋಡಿ ಸರ್. ಹಲೋ ಆ ಥರ ಹೇಳ್ತು ಸರ್ ರಜತ್ ಮಯ್ಯಾಗೆ. ಮನೆ ಹತ್ರ ಬಂದು ಸರ್ ಕೆರೆ ಅವು
ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಇಲ್ಲ ಸರ್. ಮೈಲ್ಡ್ ಲೈಫ್ ಫೋಟೋಗ್ರಾಫರ್. ಮೈಲ್ಡ್ ಲೈಫ್ ಫೋಟೋಗ್ರಾಫರ್. ಲಕ್ಷ್ಮಿ ಮೇಡಮ್, ಹಾಡಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರಜತ್ಗೆ ಆ್ಯಕ್ಚುಲಿ ತುಂಬ ಒಳ್ಳೆ ವಾಯ್ಸ್ ಇದೆ, ಒಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡೋವಂಥ ಟ್ಯಾಲೆಂಟು ಇದೆ ಸಿಂಗಿಂಗಲ್ಲಿ. ಸೊ ಕೆಲವು ನ್ಯೂಯಾನ್ಸಸ್ ನಾನು ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ಅದರ್ವೈಸ್ ಈಸ್ ವೆರಿ ಪ್ಯಾಷನೇಟ್, ತುಂಬ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅನ್ನೋ ಕುತೂಹಲ ಇದೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ಪವರ್ಫುಲ್ ಪರ್ಫಾರ್ಮೆನ್ಸಸ್ ಅಹೆಡ್. ಥ್ಯಾಂಕ್ ಯು. ಒಳ್ಳೆದಾಗ್ಲಿ ರಜತ್, ಥ್ಯಾಂಕ್ ಯು ಸೋ ಮಚ್. 3 ಒಡೆಯಾಗಿದ್ದಂಥ ಈ ನಮ್ಮ ಪುಟಾಣಿ ಈಗ 5 ಒಡೆ ವಯಸ್ಸಾಗಿ ಚಾಂಪಿಯನ್ಸ್ ಗಳ ಮಧ್ಯೆ ತಿಂಗಾಳು ಮುಳುಗಿದವು ಅಂತ ತಾನು ಕೂಡ ಒಬ್ಳು ಚಾಂಪಿಯನ್ ಅಂತ ತೋರ್ಸೋದಕ್ಕೆ ಬರ್ತಾ ಇದ್ದಾಳೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ವೇದಿಕೆಯ ಲಿಟಲ್ ಸ್ಟಾರ್ ಜ್ಞಾನ. ಹಾಯ್ ಜ್ಞಾನ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವು? ಹೇಗಿದ್ದೀನಿ ನಾನು? ಚೆನ್ನಾಗಿದ್ದೀನಾ? ಹಾ, ಏನ್ ಶೋ ಬಂದಿರೋದ್ ನೀನ್ ಇವಾಗ? ಸರಿಗಮಪ ಚಾಂಪಿಯನ್ಶಿಪ್. ವಾ, ಸರಿಗಮಪ ಚಾಂಪಿಯನ್ಶಿಪ್. ಈಗ ನೀನ್ ಫಸ್ಟ್ ಸರಿಗಮಪಗ್ ಬಂದಾಗ 3 ಒಡೆ ಇದ್ದೆ ಅಲ್ವಾ? ಈಗ ಎಷ್ಟು ಒಡೆ ಆಗಿದ್ಯಾ? 5 ವಡೆ. 5 ಒಡೆ ಆಗ್ಬಿಟ್ಟಿದ್ಯಾ ನೀನು. ವಾ, ವೆರಿ ನೈಸ್. ಇವತ್ತೀಗ ಜ್ಞಾನ ಹಾಡಿದೆ ಅಲ್ವಾ ನೀನ್ ಚಾಂಪಿಯನ್ಶಿಪ್ ಅಲ್ಲಿ? ಹೌದು. ಫಸ್ಟ್ ಯಾರ ಹತ್ರ ಕೇಳ್ತೀಯಾ? ಅರ್ಜುಜನ್ಯ ಸರ್ ಹೇಗಿತ್ತು? ಓನೆ ಮಜೋ ಕುಚ್ಚು ಕುಚ್ಚು. ಬುಚ್ಚು ಕುಚ್ಚಿ ಬುಚ್ಚು. ಬರಲ್ಲ, ಮರ್ತಿಲ್ಲ ಸರ್ ಅವಳು. ನನ್ನ ಮುದ್ದು ಮಗಳವಳು ಮರೆಯೋದಿಲ್ಲ. ಕೋಟಿಗೊಬ್ಬ 3 ಸಿನಿಮಾದಲ್ಲಿ ಹಾಡಿದಾಳು ಅವಳು. ನಿಮ್ಗೆ ಗೊತ್ತಾ? ಖುಷಿ ಆಯ್ತಾ ನಿಂಗೆ ಹಾಡಿ? ಖುಷಿ ಆಯ್ತು. ಮತ್ತೆ ಏನು ಕೊಟ್ಟೆ ಇಲ್ಲ ಖುಷಿಗೆ ನನಗೆ ನೀನು? ಹಿಡ್ಕೊಂಬಿಟ್ಟೆ. ಜಾಸ್ತಿ. ನಾನಮ್ಮ, ಈಗ ನೀನು ಯಾವ ಟೀಮಿಂದ ಬಂದಿದೀಯಾ? ಯಾರು ನಿನಗೆ ಮೆಂಟರು? ಹೌದ್ ಮಾಗುರುಗಳೇ, ನನಗೆ ಗೊತ್ತಿಲ್ಲ. ಈಗ ಒಂದು ಕೆಲಸ ಮಾಡು ಅನುಶ್ರೀ. ಮಾಗುರುಗಳೇ, ಏನು ಇಲ್ಲ, ಅವಳು ಗೊತ್ತಿಲ್ಲ ಈ ಮೆಂಟರಿಂಗ್ ಸಿಸ್ಟಮ್ ಎಲ್ಲ. ಅವಳು ಪ್ರತಿ ಎಪಿಸೋಡ್ನಲ್ಲಿ ಒಬ್ಬೊಬ್ಬ ಮೆಂಟರ್ ಹತ್ರ ಇರಲಿ. ನೈಸ್ ಮಾಗುರುಗಳೇ. ಒಂದೊಂದು ಎಪಿಸೋಡ್ನಲ್ಲಿ ಒಂದೊಂದು ಮೆಂಟರ್ ಹತ್ರ ಇದ್ದು ಹಾಡು ಕಲ್ತ್ಬಿಟ್ಟು ಬರಲಿ. ಯಾಕಂದರೆ ಅವಳು ಸ್ಪೆಷಲ್ ಕಂಟೆಸ್ಟೆಂಟ್. ಓಕೆನಾ? ಜ್ಞಾನ ಹಾಡಿದಳೆಂದರೆ ಬಾಳೆ ಬಾಗುವುದು. ಟೇಕ್ ದಿಸ್ ಗೋಲ್ಡನ್ ಬಜರ್ ಫಾರ್ ಯು. ಜ್ಞಾನಂಗೆ ಸಿಕ್ಕಿದೆ ಮಹಾಗುರುಗಳ ಕಡೆಯಿಂದ ಗೋಲ್ಡನ್ ಬಾಸರ್. Sari ga ma pa pa sa sa pa pa. Sari ga ma pa.